ಸನ್ಮಾನ್ಯ ಶ್ರೀ NS ಬೋಸರಾಜ್ ಅವರನ್ನು ಕೂಡ ತಮ್ಮೆಲ್ಲ ಉದ್ಘಾಟಕರು ಕರ್ನಾಟಕ ಅದೇ ರೀತಿ ಈ ದಿವಸ ತಾವೆಲ್ಲರೂ ಕೂಡ ಒಂದು ಆಲೋಚನೆಯನ್ನು ಮಾಡಬೇಕಂತ ವಿನಂತಿಯನ್ನು ಮಾಡಿಕೊಳ್ಳಿಕ್ಕೆ ಬಯಸ್ತೇನೆ. 7ನೇ ತಾರೀಕಿನ ದಿವಸ ತಾವು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ದಿನದಲ್ಲಿತರ ಬಂದು ನುಡಿದಂತೆ ನಡೆದ ಸನ್ಮಾನ್ಯ ಶ್ರೀ ಶಿವರಾಜ್ ಕಾಮಿಡಿ ಅವರನ್ನು ಕೂಡ ನಾಯಕರು ಕೊಪ್ಪಳ ಲೋಕಸಭಾ ಅಭ್ಯರ್ಥಿಗಳಿಗೆ ಮತದಾರ ಬಂಧುಗಳೇ ಕೂಡ ತುಂಬ ಹೃದಯದ ಸ್ವಾಗತವನ್ನು ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಮತ್ತೋರ್ವ ಮಂತ್ರಿಗಳನ್ನ ನನಗೆ ಸಿಂಧನೂರು ಬಂದಾಗಲೆಲ್ಲ ನನ್ನ ಕ್ಷೇತ್ರಕ್ಕೆ ಬಂದಂತ ಅನುಭವ ಆಗ್ತದೆ. ನೀವೆಲ್ಲರೂ ಕೂಡ ನನ್ನನ್ನು ಯಾವಾಗ ಸಿಂಧನೂರು ಬಂದರೂ ಕೂಡ ನಿಮ್ಮೂರಿನವನೇ ಅಂತೇಳಿ ಬಹಳ ಪ್ರೀತಿ ಅಭಿಮಾನದಿಂದ ಕಾಣ್ತೀವಿ. ಸಾವಿರದ 1991ನೇ ಇಸ್ವಿನಲ್ಲಿ ನಾನು ಕೊಪ್ಪಳ ಕ್ಷೇತ್ರದಿಂದ ಲೋಕಸಭೆಗೆ ಸ್ಪರ್ಧೆ ಮಾಡಿದ್ದೆ. ಆಗ ಸಿಂಧನೂರಿನ ಮತದಾರರು ನನಗೆ ಆಶೀರ್ವಾದ ಮಾಡಿ ಇಲ್ಲಿ ಸುಮಾರು 18-19 ಸಾವಿರ ಲೀಡನ್ನ ಕೊಟ್ಟಿದ್ರಿ. ಅದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ. ನಾನು ಬರೀ 10,000ದಿಂದ ಆಗ ಸೋತರೂ ಕೂಡ ಸಿಂಧನೂರಿನವರು ನನಗೆ ದೊಡ್ಡ ಅಂತರದಿಂದ ಮತದಾನವನ್ನು ಮಾಡಿದ್ರು, ಆಶೀರ್ವಾದವನ್ನು ಮಾಡಿದ್ರು. ನಿಮ್ಮ ಋಣ ನನ್ನ ಮೇಲೆ ಇದೆ, ಅದನ್ನು ತೀರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಅವತ್ತು ಕೂಡ ಅಪ್ಪನಗೌಡ ಬಾದಲಿಯವರು ನನ್ನ ಪರವಾಗಿ ಕೆಲಸ ಮಾಡಿದ್ರು. ಇವತ್ತು ನನ್ನ ಜೊತೆ ಇದ್ದಾರೆ, ಇವತ್ತು ಆತ್ಮೀಯತೆಯಿಂದ ಇದ್ದಾರೆ. ಅದರಿಂದ ಅಪ್ಪನಗೌಡ ಬಾದಲಿಯವರು ಮೊದಲಿಂದಲೂ ಕೂಡ ನನಗೆ ಬೆಂಬಲವನ್ನು ವ್ಯಕ್ತ ಮಾಡ್ತಾ ಬಂದಿದ್ದಾರೆ. ಅಪ್ಪನಗೌಡ ಬಾದಲಿಯವರಿಗೆ ನಾನು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.